ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಸರ್ ಕರುನಾಡ ಮಹೇಶ್ ಯೂಟ್ಯೂಬ್ ಚಾನಲಿಂದ ಬರ್ತಾ ಇದ್ದೀವಿ ಸರ್. ಓಕೆ ಸರ್ ಒಂದು ಕ್ವಶನ್ ಇದೆ ಪಬ್ಲಿಕ್ಕಿಗೆ. ಹೇಳಿ ಸರ್. ಸರ್ ಲೈಫಲ್ಲಿ ಯಾರಿಗಾದ್ರೂ ಹ್ಞೂ ಸಾರಿ ಕೇಳಾಗಿದ್ರೆ ಹ್ಞೂ ನೀವು ಯಾರಿಗೆ ಕೇಳಬೇಕು ಅಂತ ಇಷ್ಟಪಡ್ತೀರಾ? ಓಕೆ. ಆಮೇಲೆ ಹ್ಞೂ ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ ಹ್ಞೂ ಯಾರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ಈಗ ಸಾರಿ ಕೇಳಾಗಿದ್ರೆ ನೀವು ಹಾಂ ಸ್ವಲ್ಪ ಮನಸ್ಸಿನ ಭಾರನ ನಮ್ಮ ಚಾನಲ್ ಮುಖಾಂತರ ಹೇಳಿ ಕಡಿಮೆ ಮಾಡ್ಕೋಬೋದು. ಓಕೆ ಸರ್, ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಆದರೆ ನಾನು ಸಾರಿ ಅಂತ ಕೇಳಬೇಕು ಅಂತಂತ ಯಾರಿಗೂ ಅಂದ್ಕೊಂಡಿಲ್ಲ. ಯಾಕಂದರೆ ಡೈರೆಕ್ಟಾಗಿ ನಾನು ಮಾಡಿರೋ ತಪ್ಪುಗಳಿಗೆಲ್ಲ ನಾನು ಆವಾಗಲೇ ಸಾರಿ ಕೇಳಿಬಿಟ್ಟಿದ್ದೀನಿ. ಇನ್ ಕೇಸ್ ನನಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳಿಗೆ ಅಥವಾ ಯಾರಿಗಾದರೂ ಬೇಜಾರಾಗಿದ್ದರೆ ಅಂಥವ್ರಿಗೆ ನಾನು ನಿಮ್ಮ ಮುಖಾಂತರ, ನಿಮ್ಮ ಚಾನಲ್ ಮುಖಾಂತರ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಟ್ಯಾಂಕ್ಸ್ ಅಂತಂದರೆ ತುಂಬ ಜನ ಬರ್ತಾರೆ. ಸ್ಕೂಲಲ್ಲಿ ಟೀಚರ್ಸ್ ಆಗ್ಬೋದು, ಕೆಲಸ ಮಾಡೋ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಆಗ್ಬೋದು, ಇಲ್ಲ ನಮಗೆ ಸಪೋರ್ಟಿಂಗ್ ನಿಂತ್ಕೊಳ್ಳೋದಾಗ್ಬೋದು, ಅಥವಾ ರೋಡಲ್ಲಿ ತುಂಬ ಜನ ಗೊತ್ತಿಲ್ಲದೇನೋ ಸಹಾಯ ಮಾಡೋರಾಗ್ಬೋದು. ತುಂಬ ಜನ ಇದ್ದಾರೆ. ಇಂಥವರೆಲ್ಲ ಬೇಕು ಅಂತ ಸಹಾಯ ಮಾಡಲ್ಲ, ಕೆಲವೊಂದು ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡಾಗೂ ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗಿನ ಜನ್ರೇಷನಲ್ಲಿ ಸರ್ ಇನ್ನೊಂದು ಕ್ವಶನ್ ಇದೆ. ಈಗಿನ ಜನ್ರೇಷನಲ್ಲಿ ನಮ್ಮ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ತುಂಬ ಜನ ಮರೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಆಗಿರ್ಬೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹೆಣ್ಣೆತ್ತಿರ ತಂದೆ ತಾಯಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್, ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ, ಅದು ನಿಜ. ತಂದೆ ತಾಯಿಗಳಿಗೆ ಹೇಳೋಷ್ಟು ದೊಡ್ಡವನಲ್ಲ. ಆದರೆ ಕೊಡಬೇಕಾದ್ರೆ ಅವರು ತುಂಬ ವಿಚಾರಿಸಿನೇ ಕೊಡ್ತಾರೆ. ಯಾಕಂದರೆ ರೈತರು ಅಂತಂದರೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲ ಗದ್ದೆಲೇ ಇರ್ತಾರೆ. ಆದರೆ ಇನ್ನೊಂದೇನಂತಂದರೆ ಇವಾಗಿನ ಹೆಣ್ಮಕ್ಳುಗಳು ಹೊಲ ಗದ್ದೆಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಮಾಲು, ಪಬ್ಬು, ರೆಸ್ಟೋರೆಂಟ್ಸ್ಗಳು ಈ ಥರ ಒಂಥರ ಹೈಫೈ ಜೀವನ ನೋಡೋದಕ್ಕೆ ಇಷ್ಟಪಡ್ತಾರೆ. ಪ್ಲಸ್ ಅವ್ರಿಗೆ ಹಳ್ಳಿ ಜೀವನದಕ್ಕಿಂತ ಸಿಟಿ ಜೀವನ ತುಂಬ ಅಡಿಕ್ಟ್ ಆಗ್ತಾರೆ. ಸೊ ಅಪ್ಪ ಅಮ್ಮ ಮದುವೆ ಮಾಡಬೇಕು ಅಂತ ಒಂದು ಕಡೆ ಯೋಚನೆ ಮಾಡಿಕೊಂಡ್ರು ಹುಡುಗಿರು ಒಪ್ಪಲ್ಲ. ಸೊ ಇದು ಅಪ್ಪ ಅಮ್ಮನ ಪ್ರಾಬ್ಲಮ್ ಅಲ್ಲ, ನನ್ನ ಪ್ರಕಾರ ಹುಡುಗಿರದೇ ಪ್ರಾಬ್ಲಮ್ ಅನ್ಕೋತೀನಿ. ಅದರಲ್ಲಿ ಎಲ್ಲರೂ ಒಪ್ಪಲ್ಲ ಅಂತಲ್ಲ, ಬಟ್ 100ಗೆ ಒಂದು 90% ಅದೇ ಥರ ಇರ್ತಾರೆ. ಒಂದು 10% ಮದುವೆ ಆಗ್ತಾರೆ. ಅಂಥವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಸಿಟಿ ಲೈಫೇ ಬೇಕು ಅನ್ನೋರಿಗೆ ನಾನು ಆ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಅಪ್ಪ ಅಮ್ಮ ಯಾವ ಥರ ಅಂತಂದರೆ ಆಲ್ಮೋಸ್ಟು ಮಗಳಿಗೆ ಏನು ಖುಷಿ ಇರುತ್ತೋ ಅದನ್ನ ಮುಖಾಂತರ ಹೋಗೋದ್ರಿಂದ ಮೇ ಬಿ ಅವರು ಇವ್ರ ರೂಟಲ್ಲೇ ಹೋಗ್ಬೋದು ಅನ್ಕೋತೀನಿ. ಅಷ್ಟೇ ನನಗೆ. ಸರ್ ಲಾಸ್ಟ್ನೇದಾಗಿ ನಮ್ಮ ಕರುನಾಡ ಚಾನಲ್ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಿಮ್ಮ ಕರುನಾಡ ಮಹೇಶ್ ಏನಂತ ಇದೆ, ನಿಮ್ಮದು ಟೈಟಲ್ ತುಂಬ ಚೆನ್ನಾಗಿದೆ. ನಿಮ್ಮದು ಏನು ನೀವು ಕಂಟೆಂಟ್ ಇಟ್ಕೊಂಡು ನೀವು ಮಾಡ್ತಾಯಿದ್ದೀರಾ, ಸೊ ಅದು ತುಂಬ ಒಳ್ಳೆಯ ಕಂಟೆಂಟು. ಇದರಿಂದ ಜನಗಳಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್, ಕಂಗ್ರ್ಯಾಚುಲೇಷನ್.